ಮಧ್ಯಾಹ್ನದ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಅಹಿಂದ ಸಚಿವರುಗಳು ಒಂದು ಮೀಟಿಂಗ್ ನಡೆಸಿದ್ದಾರೆ. ಈ ಹಿಂದೆ ನಡೆದಂತಹ ಮೀಟಿಂಗ್ ಕೂಡ ಭಾರಿ ದೊಡ್ಡ ಸದ್ದು ಮಾಡಿತ್ತು. ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ. ಸಚಿವ ಮುನಿಯಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಸಭೆ. ಜಿ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ದಾರೆ. ಕಾಂಗ್ರೆಸ್ನ ಅಹಿಂದ ಸಚಿವರ ಸಭೆಯಲ್ಲಿ ಮತ್ತೊಂದು ನಡೆದಿದೆ. ಬಿಜೆಪಿ ನಾಯಕರು ಭಾಗಿಯಾಗಿರೋದು. ಕಾಂಗ್ರೆಸ್ ನಾಯಕರ ಸಭೆಗೆ ಮುದ್ದಹನುಮೇಗೌಡರು ಹಾಜರಾಗಿದ್ರು. ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಈ ಬೆಳವಣಿಗೆ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದು ಕಡೆ ಅಹಿಂದ ಮೀಟಿಂಗ್ ಅನ್ನೋದೇ ಕುತೂಹಲದಕ್ಕೆ ಕಾರಣ ಆಗಿದ್ರೆ, ಅದರ ಜೊತೆಗೆ ಮುದ್ದಹನುಮೇಗೌಡರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದು ಇದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀವಿ, ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಮುನಿಯಪ್ಪ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಜೊತೆಗೆ ಒಬ್ಬರು ಮುಖ ನಮಗೆ ಕಾಣಿಸ್ತಾ ಇಲ್ಲ, ಅವರು ಮುದ್ದಹನುಮೇಗೌಡರು. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಹಾಗಿದ್ರೆ ಬಿಜೆಪಿಯ ಮುದ್ದಹನುಮೇಗೌಡರು? ಬಹಳ ದಿನಗಳಿಂದ ಕೇಳಿಬರ್ತಾ ಇರುವಂತಹ ಮಾತಿದು. ಈಗ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದು ಇನ್ನಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮುಂದಿನ ಹಾದಿ ಏನು ಹಾಗಿದ್ರೆ? ಕಾಂಗ್ರೆಸ್ ಸಚಿವರ ಜೊತೆ ಬಿಜೆಪಿ ನಾಯಕನ ಪಕ್ಷಾಂತರ ರಣತಂತ್ರನ ಹಾಗಿದ್ರೆ? ಅಹಿಂದ ಸಚಿವರುಗಳ ಈ ಮೀಟಿಂಗ್ ಇದೇ ಮೊದಲೇನಲ್ಲ, ಆದರೆ ಈಗ ಮತ್ತೆ ಮೀಟಿಂಗ್ ನಡೆದಿರೋದು, ಮುದ್ದಹನುಮೇಗೌಡರು ಭಾಗಿಯಾಗಿರೋದು ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್, ಒಂದು ಕಡೆ ಅಹಿಂದ ನಾಯಕರ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನಲ್ಲಿ ಬಿಜೆಪಿಯ ಮುದ್ದಹನುಮೇಗೌಡರು ಕೂಡ ಕಾಣಿಸಿಕೊಂಡಿರುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಈ ಲೋಕಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ, ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಶೀಘ್ರದಲ್ಲಿಯೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಮುದ್ದಹನುಮೇಗೌಡರು, ತುಮಕೂರಿನಿಂದ ಸ್ಪರ್ಧೆಗಿಳಿಯುವಂತಹ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಇದು ಆ ಒಂದು ಬೆಳವಣಿಗೆಗೆ ಪುಷ್ಟಿ ಕೊಡ್ತಾ ಇದೆಯಾ? ಒಲು ವಿಧಿಯ ಸಮುದಾಯಗಳನ್ನು ಗುರುತಿಸಬೇಕು, ಅವ್ರಿಗೆ ಕೊಡಬೇಕು. ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರನ್ನ ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು, ಕಾದು ನೋಡೋಣ. ಸರ್, ನೀವು ಮಾದೇವಪ್ಪನವರು ಮತ್ತು ಮುನಿಯಪ್ಪ ಸರ್ ಎಲ್ಲರೂ ಮೀಟಿಂಗ್ ಸೇರಿದಾಗ ತಿಂಡಿ ಮಾಡಿದಾಗ ಏನಾರ ಒಂದು ಸುದ್ದಿ ಆಗುತ್ತೆ. ಈ ಬಾರಿ ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ ಅದ. ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸೊ ಅದ ಬ್ರೇಕ್ಫಾಸ್ಟ್ ಬರ್ತೀವಿ ಅಂತ ಹೇಳಿದ್ರು. ಒಂದೊಂದು ಸಾರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸೇರ್ತೀವಿ. ಹಾಗೆ ಇವತ್ತು ಇಲ್ಲಿ ಬರ್ತೀವಿ ಅಂದರು, ಅವ್ರನ್ನೆಲ್ಲ ಸ್ವಾಗತ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು, ಆದಷ್ಟು ಬೇಗ ಅಭ್ಯರ್ಥಿಗಳನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಅಹಿಂದ ನಾಯಕರ ಮೀಟಿಂಗ್ ಆಗಿದೆ. ಸೊ ಆ ಮೀಟಿಂಗ್ನ ಇನ್ಸೈಡ್ ಸ್ಟೋರಿ ಏನು? ಇದರ ಜೊತೆಗೆ ಬಿಜೆಪಿಯ ಮುದ್ದಹನುಮೇಗೌಡರು ಈ ಮೀಟಿಂಗ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನಿಜಕ್ಕೂ ಅಚ್ಚರಿ ಪಡಬೇಕಾ, ಅಥವಾ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋದಕ್ಕೆ ಇದು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆಯಾ? ವೀಣಾ, ಈ ದಲಿತ ಒಂದು SC/ST ಸಮುದಾಯದ ಸಚಿವರು ಆಗಾಗ ಸಭೆ ಸೇರ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದರೆ ಹಿಂದೆ ಕೂಡ ಸಭೆಗಳನ್ನು ನಡೆಸಿದ್ದಾರೆ. ಸೊ ಇವತ್ತಿನ ಸಭೆಯ ಮಹತ್ವ ಅಂದರೆ ಒಂದು ಲೋಕಸಭಾ ಚುನಾವಣೆ, ಅದಕ್ಕೂ ಇಂಪಾರ್ಟೆಂಟ್ ಇರುವಂಥದ್ದು ಮುದ್ದಹನುಮೇಗೌಡರು ಯಾಕೆ ಬಂದರು ಅನ್ನುವಂಥದ್ದು. ಈಗ ಒಂದು ಹಂತದಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ನ ಒಳಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಅಧಿಕೃತವಾಗಿ ಅವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಗಬೇಕಾಗುತ್ತೆ. ಆದರೆ ಸ್ಥಳೀಯವಾಗಿ ಒಂದಷ್ಟು ವಿರೋಧಗಳಿದ್ದಾವೆ. ಜಯಚಂದ್ರ ಅವರು ವಿರೋಧ ಮಾಡ್ತಾ ಇದ್ದಾರೆ, ತುಮಕೂರಿನ ಜಿಲ್ಲಾ ನಾಯಕರು. ಅದನ್ನು ಹೊರತುಪಡಿಸಿದರೆ ತುಮಕೂರಿಗೆ ಒಂದು ಲೋಕಸಭಾ ಅಭ್ಯರ್ಥಿಯ ಹುಡುಕಾಟದಲ್ಲಿರುವಂಥ ಕಾಂಗ್ರೆಸ್ಗೆ ಮುದ್ದಹನುಮೇಗೌಡರು ಅನಿವಾರ್ಯ ಆಗಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಗೆ ಅವರಿಗೆ ಆಹ್ವಾನ ಇರಲಿಲ್ಲ. ಆದರೆ ಪರಮೇಶ್ವರ್ ಅವರ ಜೊತೆಗೆ ಮುದ್ದಹನುಮೇಗೌಡರು ಈ ಸಭೆಗೆ ಆಗಮಿಸಿದ್ದಾರೆ. ಸಭೆಯ ಚರ್ಚೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಇಲ್ವಾ ಅನ್ನೋದು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಮುನಿಯಪ್ಪ ಅವರ ನಿವಾಸಕ್ಕಂತೂ ಪರಮೇಶ್ವರ್ ಅವರ ಜೊತೆಗೆ ಆಗಮಿಸಿದ್ದಾರೆ. ಸಹಜವಾಗಿ ತುಮಕೂರಿನ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂದರೆ ಕಾಂಗ್ರೆಸ್ಗೆ ಅಲ್ಲಿ ಪ್ರಬಲ ಅಭ್ಯರ್ಥಿಗಳಿಲ್ಲ. ಹಾಗಾಗಿ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲಿರುವಂಥ ಕಾಂಗ್ರೆಸ್ಗೆ ಮುದ್ದಹನುಮೇಗೌಡರು ಒಂದು ರೀತಿ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ. ಯಾಕಂದರೆ ಅವರು ಹಿಂದೆ ಸಂಸದರಾಗಿ ಕೆಲಸ ಮಾಡಿರುವಂಥವ್ರು, ಹಾಗಾಗಿ ಅನುಭವ ಇದೆ. ತುಮಕೂರು ಕ್ಷೇತ್ರಕ್ಕೆ ಒಂದು ರೀತಿಯಾದಂಥ
ಪ್ರಬಲ ಫೇಸ್ ಇರುವಂಥ ಕಾರಣಕ್ಕಾಗಿ ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇದೆ. ಮುದ್ದಹನುಮೇಗೌಡರಿಗೂ ಕೂಡ ಅನಿವಾರ್ಯ ಆಗಿದೆ. ಅವರು ಬಿಜೆಪಿಗೆ ಬಂದ ಮೇಲೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ರು, ಅಲ್ಲಿಯೂ ಕೂಡ ಆಗಲಿಲ್ಲ. ಹಾಗಾಗಿ ಮುದ್ದಹನುಮೇಗೌಡರಿಗೂ ಅನಿವಾರ್ಯ ಆಗಿದೆ. ಕಾಂಗ್ರೆಸ್ಗೂ ಒಂದು ರೀತಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುದ್ದಹನುಮೇಗೌಡರ ಕಾರಣ ಆಗಿರೋದಂತೂ ಸತ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಪಡ್ಕೊಳ್ತೀನಿ. ಯಾಕಂದ್ರೆ ಮುನಿಯಪ್ಪ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯಸಭೆ ಟಿಕೆಟ್ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಒಕ್ಕಲಿಗ ಕೋಟಾದಡಿ BL ಶಂಕರ್ಗೆ ಸ್ಥಾನ ಕೊಡೋ ಬಗ್ಗೆ ಚರ್ಚೆ, OBC ಕೋಟಾದಡಿ MC ವೇಣುಗೋಪಾಲ್ ಅವರಿಗೆ ಸ್ಥಾನಕ್ಕೆ ಪ್ರಸ್ತಾಪ, ಇನ್ನು SC/ST ಮೀಸಲು ಲೋಕಸಭಾ ಟಿಕೆಟ್ ಬಗ್ಗೆ ಕೂಡ ಈ ಮೀಟಿಂಗ್ ನಲ್ಲಿ ಚರ್ಚೆಯಾಗಿದೆ. 5 SC ಮೀಸಲು ಕ್ಷೇತ್ರ, 2 ST ಮೀಸಲು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮೇಲೆ. ಈ ಬಗ್ಗೆ ಒತ್ತಡ ಹೇರುವಂತಹ ಪ್ಲಾನ್ ಕೂಡ ಈ ನಾಯಕರದಿರುವಂಥದ್ದು. ಹಾಗಾಗಿ CM DCM ಜೊತೆ ಪ್ರತ್ಯೇಕವಾಗಿ ಚರ್ಚಿಸೋದಕ್ಕೆ ಈ ಮುಖಂಡರು ನಿರ್ಧಾರ ಮಾಡಿ ಈ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ನಡೆಸಿರುವಂಥದ್ದು. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮುನಿಯಪ್ಪ ಅವರ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ ಅನ್ನುವಂತಹ ಮಾತು, ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಏನ್ ಲೆಕ್ಕಾಚಾರ ಅಂತ? ಈಗಾಗಲೇ ರಾಜ್ಯಸಭಾ ಚುನಾವಣಾ ಘೋಷಣೆ ಆಗಿದೆ ಪ್ರತಿಮಾ. ಕಾಂಗ್ರೆಸ್ಗೆ ಈಗ 3 ಸ್ಥಾನಗಳು ನಿಶ್ಚಿತವಾಗಿಯೂ ಸಿಗತ್ತೆ. ಹಾಗಾಗಿ ರಾಜ್ಯಸಭೆಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನ ಕನ್ಸಿಡರ್ ಮಾಡಬೇಕು, ಯಾವ ಸಮುದಾಯವನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನುವಂಥ ಚರ್ಚೆಗಳಿದ್ದಾವೆ. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ SC ಮತ್ತು ST ಸಮುದಾಯ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಬಹುತೇಕ ಪ್ರಮಾಣದಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವು. ಹಾಗಾಗಿನೇ ರಾಜ್ಯಸಭೆಗೆ ಪ್ರಾತಿನಿಧ್ಯವಾಗಿ ಕಳಿಸಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ತಮ್ಮ ಸಮುದಾಯಗಳಿಗೆ ರಾಜ್ಯಸಭಾ ಟಿಕೆಟ್ ಕೊಡಿಸುವಂತಹ ಪ್ರಸ್ತಾಪವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಇವತ್ತು ನಡೆದಂಥ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. SC ಸಮುದಾಯಕ್ಕೆ ಕೊಡೋದಾದ್ರೆ ಯಾರಿಗೆ ಕೊಡಬೇಕು, ಒಕ್ಕಲಿಗ ಸಮುದಾಯಕ್ಕೆ ಕೊಡೋದಾದ್ರೆ ಯಾರಿಗೆ ಕೊಡಬೇಕು, ST ಸಮುದಾಯಕ್ಕೆ ಕೊಡೋದಾದರೆ ಯಾರಿಗೆ ಕೊಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಸಂಪೂರ್ಣವಾಗಿ ಚರ್ಚೆ ನಡೆಸಿದ್ದಾರೆ. BL ಶಂಕರ್ ಅವರು ಕೂಡ ಈ ಸಭೆಯಲ್ಲಿ ಹಾಜರಿದ್ದರು. ಒಕ್ಕಲಿಗ ಸಮುದಾಯದಿಂದ ರಾಜ್ಯಸಭೆಗೆ ಯಾರನ್ನಾರು ಕಳಿಸೋದಾದರೆ BL ಶಂಕರ್ ಅವರ ಹೆಸರನ್ನ ಪ್ರಪೋಸ್ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಬಹಳ ವರ್ಷಗಳ ಕಾಲ BL ಶಂಕರ್ ಅವರು ಕಾಂಗ್ರೆಸ್ನಲ್ಲೇ ಇರುವಂಥವ್ರು, ಮೂಲ ಕಾಂಗ್ರೆಸ್ಸಿಗರು, ಅನುಭವ ಇರ್ತಕ್ಕಂಥ ವ್ಯಕ್ತಿತ್ವ. ಹಾಗಾಗಿ ರಾಜ್ಯಸಭೆಗೆ ಇಂಥ ವ್ಯಕ್ತಿಗಳನ್ನು ಕಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿ BL ಶಂಕರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ಅದನ್ನು ಹೊರತುಪಡಿಸಿದರೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಸಂದರ್ಭದಲ್ಲಿ DCM ಕ್ಲೈಮ್ ಮಾಡಿದಂಥ ಇದೇ ಸಮುದಾಯಗಳು DCMಗೆ ಪಟ್ಟು ಹಿಡಿದಿದ್ದು DCM ಆಗಲಿಲ್ಲ. ಹಾಗಾಗಿ ರಾಜ್ಯಸಭೆ ಮೂಲಕವಾದರೂ ತಮ್ಮ ಪಟ್ಟನ್ನು ಏನು ಹಿಡಿದಿದ್ರು, ಅಂದರೆ DCM ಪಟ್ಟೆ ಏನು ಹಿಡಿದಿದ್ರು, ಅದಾಗದೇ ಇದ್ರೂ ಪರವಾಗಿಲ್ಲ, ರಾಜ್ಯಸಭೆಗಾದರೂ ನಮ್ಮ ಸಮುದಾಯದಿಂದ ಕಳಿಸಬೇಕು ಅನ್ನುವಂತಹ ಚರ್ಚೆಗಳು ನಡೆದಿದ್ದಾವೆ. ಹಾಗಾಗಿ CM ಮತ್ತು DCM ಎದುರಿಗೆ ಈ ಕುರಿತಾಗಿ ಒತ್ತಡವನ್ನು ಹಾಕೋಣ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬಹುಶಃ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಸಭೆಗೆ ಯಾರನ್ನು ಕಳಿಸಬೇಕು ಅನ್ನೋದರ ಕುರಿತಾಗಿ ಒಂದು ಚರ್ಚೆಗಳು ನಡೀಬಹುದು. ಆ ಸಂದರ್ಭದಲ್ಲೂ ಕೂಡ ಒತ್ತಡ ಹಾಕೋಣ ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ 7 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. 5 ಪರಿಶಿಷ್ಟ ಜಾತಿ ಮತ್ತು 2 ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರಗಳು ರಾಜ್ಯದಲ್ಲಿ ಇರುವಂಥದ್ದು ಲೋಕಸಭೆದು. ಹಾಗಾಗಿ ಈ ಕ್ಷೇತ್ರಗಳ ಟಿಕೆಟ್ ಹಂಚಿಕೆಯ ತೀರ್ಮಾನವನ್ನು ನಮ್ಮ ಸಮುದಾಯದ ಸಚಿವರುಗಳಿಗೆ ಬಿಡಬೇಕು, ಆ ಥರದ ಒತ್ತಾಯವನ್ನು ನಾವು CM ಮತ್ತು DCMಗೆ ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆ ರೀತಿ ಆದಾಗ ಏನಾಗುತ್ತೆ, ಸಮುದಾಯದಲ್ಲಿ ನಿಶ್ಚಿತವಾಗಿಯೂ ಗೊತ್ತು ಯಾರು ಪ್ರಬಲರಿರ್ತಾರೆ ಮತ್ತು ಸಮುದಾಯದೊಳಗೆ ಯಾರು ಕೆಲಸ ಮಾಡಿರುವಂಥವ್ರು ಇರ್ತಾರೆ, ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಬೇರೆ ಯಾರೋ ಹೈಕಮಾಂಡ್ ಮೂಲಕವೋ ಅಥವಾ ಯಾರ್ದೋ ಇನ್ಫ್ಲೂಯೆನ್ಸ್ ಮೂಲಕ ಬಂದು ಟಿಕೆಟ್ ತಗೊಳ್ಳೋ ಬದಲು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಸಮುದಾಯದಲ್ಲಿ ಅಂಥವರಿಗೆ ಇಂಥ ಕಡೆ ಟಿಕೆಟ್ ಕೊಡಿಸೋಣ, ನಾವು ಹೆಚ್ಚಿನ ಜವಾಬ್ದಾರಿ ಹಾಕಿ ಗೆಲ್ಲಿಸ್ಕೊಂಡು ಬರೋಣ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿದ್ದಾವೆ ಇವತ್ತಿನ ಸಭೆಯಲ್ಲಿ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.